ಈಗಾಗಲೇ ಬಿಜೆಪಿಯ ಆದೇಶದ ಮೇರೆಗೆ, ಬಿಜೆಪಿಯ ಮನವಿ ಮೇರೆಗೆ ಎಲ್ಲರೂ ಕೂಡ ನಾನು ವಿರೋಧ ಪಕ್ಷನಾಗಿ ಸೂಚಿಸಿದಂಥ ಅಭ್ಯರ್ಥಿಗಳಿಗೆ ಮತಗಳನ್ನು ಹಾಕಿದ್ದಾರೆ. ನಮ್ಮ ಎರಡೂ ಅಭ್ಯರ್ಥಿಗಳು ಗೆಲ್ಲೋ ಅಂಥದ್ರಲ್ಲಿ ಯಾವುದೂ ಸಂದೇಹ ಇಲ್ಲ. ಆರಾಮ್ಸೆ ಅವರು ಗೆಲ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಸಫಿಷಿಯೆಂಟ್ ವೋಟನ್ನು ಹಾಕಿದ್ದೀವಿ. ಅದ್ರ ಜೊತೆಗೆ ಎಕ್ಸಸ್ ವೋಟು ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಏನಿತ್ತು, ಮೋಸ್ಟ್ಲಿ 4 ರಿಂದ 5 ವೋಟ್ ಏನು ಎಕ್ಸಸ್ ವೋಟ್ ಇತ್ತು. ಆ ವೋಟ್ಗಳನ್ನು JDSಗೆ ಶಿಫ್ಟ್ ಮಾಡಿದ್ದೀರಿ ನಾವು. ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಏನಿತ್ತು ನಮ್ಮದು 60, ಆ ಸೆಕೆಂಡ್ ಪ್ರಿಫರೆನ್ಸ್ 60 ವೋಟನ್ನು ಕೂಡ ನಾವೆಲ್ಲನೂ ಕೂಡ JDSಗೆ ಹಾಕಿದ್ದೀವಿ. ಅದರಿಂದ JDSೂ ಕೂಡ ಗೆಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಆ ದೃಷ್ಟಿಯಿಂದ ನಾವು ನಮಗೇನು ವೋಟ್ ಬೇಕೋ ಆ ವೋಟನ್ನು ಸಫಿಷಿಯೆಂಟ್ ವೋಟನ್ನು ನಾವು ಉಳಿದಂಥದ್ದನ್ನು JDSಗೆ ನಾವು ಶಿಫ್ಟ್ ಮಾಡಿದ್ವಿ. NDA ಗೊತ್ತಿಲ್ಲ ನಮಗೇನು. GT ದೇವೇಗೌಡರು ಒಬ್ಬರೇ ಬಂದು ಒಬ್ಬರೇ ವೋಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಆ ದೃಷ್ಟಿಯಿಂದ ನಾವು ಎಲ್ಲ ಸೆಕೆಂಡ್ ಪ್ರಿಫರೆನ್ಸ್ JDS ಹಾಕಿದ್ದು ಪೂರ್ತಿಯಾಗಿ. ಮತ್ತು ಫಸ್ಟ್ ಪ್ರಿಫರೆನ್ಸ್ ವೋಟು ಸುಮಾರು 4 ರಿಂದ 5 ವೋಟು ಅವ್ರಿಗೆ ಹೋಗಿದೆ ಅಂತ ಅನಿಸುತ್ತೆ.